ಅರ್ಕೇಡಿಯನ್ ಸಂಕಲ್ಪಗಳು ಪರಿಚಯಿಸಿದವರು ಗೌರವನೀಯ ಗುರುಗಳು ನಕ್ಷತ್ರ ಮಿತ್ರರು ಹರಿಕೃಷ್ಣರವರು. ನನ್ನ ಮೇಲೆ ಪ್ರಸರಣವಾಗುತ್ತಿರುವ ಪರಿಜ್ಞಾನವನ್ನು ಸ್ವೀಕರಿಸಲು ನನ್ನ ಶರೀರವು ಸಮಯೋಚಿತವಾಗಿ ಅದನ್ನು ಸ್ವೀಕರಿಸಿ ನನ್ನಲ್ಲಿ ತುಂಬಿಕೊಂಡು ಎಲ್ಲರ ಮೇಲೆ ಪುನಃ ಪ್ರಸಾರ ಮಾಡಬಹುದಾಗಬೇಕು. ನನ್ನ ಶರೀರದಲ್ಲಿ ದೂರ ಶ್ರವಣ, ದೂರ ಪ್ರಸಾರ ಯಂತ್ರಾಂಗ ನಿರ್ಮಿತವಾಗಬೇಕು. ಇದರ ಮೂಲಕ ಅಂತರಿಕ್ಷ ನೌಕೆಗಳೊಂದಿಗೆ ನಾನು ಸಂಪರ್ಕ ಹೊಂದಿರಬೇಕು. ನನ್ನ ಜನ್ಯುವಿನಲ್ಲಿರುವ 12 ಎಳೆಗಳು ಉತ್ತೇಜಿತವಾಗಿ ಸಮಾಚಾರ ವಲಯದಲ್ಲಿ ಸೇರಿಕೊಳ್ಳಬೇಕು. ಆತ್ಮವಾಗಿ ಹಲವು ವಾಸ್ತವಗಳಲ್ಲಿ ಮುಂದುವರಿಯುವ ನನ್ನ ಎಲ್ಲ ವ್ಯಕ್ತಿತ್ವಗಳು ಈ ಕ್ಷಣದಲ್ಲಿ ನನ್ನೊಳಗೆ ಕೇಂದ್ರೀಕೃತವಾಗಿರಬೇಕು. ಅಜ್ಞಾನ ಮತ್ತು ಕತ್ತಲೆಯಲ್ಲಿ ಅಲೆದಾಡುತ್ತಿರುವ ನನ್ನ ಎಲ್ಲ ಆತ್ಮಗಳನ್ನು ನಾನು ಸ್ವೀಕರಿಸುತ್ತೇನೆ. ನಾನು ಅವರೊಂದಿಗೆ ನನ್ನ ಬೆಳಕನ್ನು ಹಂಚಿಕೊಳ್ಳುತ್ತೇನೆ. ನನ್ನ ಎಲ್ಲ ಆತ್ಮಗಳೊಂದಿಗೆ ವಿಲೀನಗೊಳ್ಳುವ ನನ್ನ ಈ ಪ್ರಯಾಣವನ್ನು ನಾನು ಮಾಡುತ್ತೇನೆ. ನಾನು ಕಾಂತಿ ಶರೀರಧಾರಿ ಎಂಬ ಅರಿವು ನನಗೆ ಮೂಡಬೇಕು. ನನ್ನ ಎಲ್ಲ ಕಾರ್ಯಗಳು ಅಪ್ರಯತ್ನವಾಗಿಯೇ ನಡೆಯಬೇಕು. ನಾನು ಆರೋಗ್ಯವಾಗಿರಬೇಕು ಮತ್ತು ನಿಜವಾದ ಮನುಷ್ಯನಾಗಿರಬೇಕು. ನಾನು ಎಲ್ಲೇ ಇದ್ದರೂ ಕಾಂತಿಪುಂಜ ನಿರಂತರವಾಗಿ ನನ್ನ ಶಿರಸ್ಸನ್ನು ಛೇದಿಸಿಕೊಂಡು ನನ್ನ ಸಂಪೂರ್ಣ ಅಸ್ತಿತ್ವದ ಮೂಲಕ ಹರಡಬೇಕು ಮತ್ತು ನನ್ನ ಸಂಪೂರ್ಣ ದೇಹವನ್ನು ಆವರಿಸಬೇಕು.
ಪರಿಪೂರ್ಣ ಜೀವನವನ್ನು ನಾನು ಪಡೆಯಬೇಕು. ನನಗೆ ಆರೋಗ್ಯ ಮತ್ತು ಶಕ್ತಿ ಪ್ರಾಪ್ತಿಯಾಗಬೇಕು. ಸೃಜನಾತ್ಮಕ ಕ್ರಿಯಾದೀಕ್ಷೆ ನನ್ನೊಳಗೆ ಉಂಟಾಗಬೇಕು. ಸಂತೋಷದ ಜೀವನಕ್ಕಾಗಿ ನನಗೆ ಒಂದು ಮನೆ, ಆರೋಗ್ಯಕರ ಆಹಾರ ಮತ್ತು ಹಿತಕರ ಅನುಭವಗಳು ನನಗೆ ಉಂಟಾಗಬೇಕು. ವಿಶ್ವದಲ್ಲಿನ ಕಾಂತಿ ಪ್ರಸರಣಗಳು ನನ್ನ ಜನ್ಯುವಿನಲ್ಲಿರುವ ಕಾಂತಿ ಕೇಸರಗಳನ್ನು ಜಾಗೃತಗೊಳಿಸಬೇಕು ಮತ್ತು ನನ್ನ ಜನ್ಯುವನ್ನು 12 ಎಳೆಗಳಾಗಿ ನಿರ್ಮಿಸಬೇಕು. ನಾನು ಅನಂತ ಜೀವಶಕ್ತಿ, ನಿರಂತರ ಸೃಜನಶೀಲತೆಯನ್ನು ಹೊಂದಿರಬೇಕು ಮತ್ತು ವಿಶ್ವಕಾಂತಿ ತರಂಗಗಳನ್ನು ಸ್ವೀಕರಿಸಬೇಕು. ನನ್ನ 4ನೇ ಮತ್ತು 5ನೇ ಚಕ್ರಗಳ ನಡುವೆ ಥೈಮಸ್ ಗ್ರಂಥಿಯಲ್ಲಿ ಮತ್ತೊಂದು ಚಕ್ರ ತೆರೆದುಕೊಳ್ಳಬೇಕು. ನನ್ನ ಸಂಪೂರ್ಣ ನಾಡಿಮಂಡಲವನ್ನು ಜಾಗೃತಗೊಳಿಸಬೇಕು ಮತ್ತು ಜ್ಞಾನದ ಹರಿವು ಸಂಭವಿಸಲು ಅನುವು ಮಾಡಿಕೊಡಬೇಕು. ನಾನು ನನ್ನ ವ್ಯಕ್ತಿತ್ವದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬೇಕು ಮತ್ತು ಅತ್ಯುನ್ನತ ಮಟ್ಟದ ಸೃಜನಶೀಲತೆಯನ್ನು ಸಾಧಿಸಬೇಕು. ವಿಶ್ವದಲ್ಲಿನ ಕಾಂತಿ ಪ್ರಸರಣಗಳು ನನ್ನ ಜನ್ಯುಗಳಲ್ಲಿನ ಕಾಂತಿ ಕೇಸರಗಳನ್ನು ಜಾಗೃತಗೊಳಿಸಿ ಅವುಗಳನ್ನು 12 ಎಳೆಗಳಾಗಿ ನಿರ್ಮಿಸಬೇಕು.